ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋನಲ್ಲಿ SEP ಸೆಕೆಂಡ್ ಸೆಮ್ PCA ಕನ್ನಡ ಪಠ್ಯಪುಸ್ತಕದಲ್ಲಿ ನೀಡಲಾಗಿರುವಂತಹ ಜ್ಞಾನೋದಯ ಕವಿತೆಯ ಸಾರಾಂಶವನ್ನು ತಿಳಿದುಕೊಳ್ಳೋಣ. ಈ ಕವಿತೆಯನ್ನು ಬರೆದಿರುವಂಥವರು ಸುಕನ್ಯಾ ಕಳಸ. ಕವಿತೆಯ ಮೊದಲ ಸಾಲುಗಳು ಹೀಗಿವೆ. ಊರಿಗೆ ಹೊರಟಿದ್ದೆ ಬಸ್ಸಿನಲ್ಲಿ, ಒಬ್ಬಳು ಬುರ್ಕಾದಾರಿ ಬಂದು ಕುಳಿತಳು ನನ್ನ ಪಕ್ಕದಲ್ಲಿ. ಗೊತ್ತಿಲ್ಲದಂತೆಯೇ ಸರಿದು ಕುಳಿತೆ ಅರೆ ಮನಸ್ಸಿನಲ್ಲಿ. ಈ ಸಾಲುಗಳ ಸಾರಾಂಶ. ಈ ಕಾವ್ಯ ಭಾಗದಲ್ಲಿ ಕವಯತ್ರಿ ಸುಕನ್ಯಾ ಕಳಸ ಅವರು ತಮ್ಮ ಅನುಭವದ ಮೂಲಕ ಮಾನವೀಯತೆಯ ಮಹತ್ವವನ್ನು ತಿಳಿಸ್ತಾ ಇದ್ದಾರೆ. ಕವಯತ್ರಿಯವರು ಊರಿಗೆ ಹೋಗೋಕೆ ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ರು. ಆಗ ಒಬ್ಬ ಬುರ್ಖಾ ಧರಿಸಿದಂತಹ ಮಹಿಳೆ ಬಂದು ಅವರ ಪಕ್ಕದ ಸೀಟ್ನಲ್ಲೇ ಕುಳಿತುಕೊಳ್ತಾರೆ. ಆ ಮಹಿಳೆಯನ್ನು ಕಂಡ ಕವಯತ್ರಿಯ ಮನಸ್ಸಿನಲ್ಲಿ ತಿಳಿಯದೆ ಒಂದು ಅಸಮಾಧಾನ ಮತ್ತು ಪೂರ್ವಾಗ್ರಹ ಉಂಟಾಗುತ್ತೆ. ಆದ್ದರಿಂದ ಅವರು ಅವಳಿಂದ ಸ್ವಲ್ಪ ದೂರ ಸರಿದು ಕುಳಿತುಕೊಳ್ತಾರೆ. ಮುಂದಿನ ಸಾಲುಗಳಲ್ಲಿ ಬೇರೊಂದು ಕಡೆ ಅವಳ ಅಮ್ಮನೋ ಅತ್ತೆಯೋ ಅವಳ ಕೈಯಲ್ಲಿ ಬಿಳಿ ಬಿಳಿ ದಂತದ ಬೊಂಬೆ ಮಗು ಅರ್ಧ ದಾರಿ ಸಾಗಿದಾಗ ಶುರು ಪುಟ್ಟ ಮಗುವಿನ ಕಿರಿಕಿರಿ. ಪಕ್ಕದ ಬುರ್ಖಾದಾರಿ ತೆರೆದಳು ವ್ಯಾನಿಟಿ ಬ್ಯಾಗಿನ ಪಾಂಡೋರಾ ಪೆಟ್ಟಿಗೆ. ಈ ಸಾಲುಗಳ ಸಾರಾಂಶ. ಬಸ್ನಲ್ಲಿ ಪ್ರಯಾಣ ಮಾಡ್ತಿದ್ದಂತಹ ಬುರ್ಖಾದಾರಿ ಮಹಿಳೆಯ ಜೊತೆ ಅವಳ ಅಮ್ಮನೋ ಅಥವಾ ಅತ್ತೆಯೋ ಇದ್ದರು. ಆಕೆಯ ಕೈಯಲ್ಲಿ ಬಿಳಿ ಬಣ್ಣದ ಒಂದು ಸುಂದರ ಪುಟ್ಟ ಮಗು ಇತ್ತು. ಅರ್ಧ ದಾರಿ ಕಳೆದ ನಂತರ ಆ ಮಗು ಅಳೋದಕ್ಕೆ ಮತ್ತು ಕಿರಿಕಿರಿ ಮಾಡೋದಕ್ಕೆ ಆರಂಭಿಸಿತು. ಆಗ ಕವಯತ್ರಿಯ ಪಕ್ಕದಲ್ಲಿ ಕುಳಿತಿದ್ದಂತಹ ಬುರ್ಖಾದಾರಿ ಮಹಿಳೆ ತನ್ನ ವ್ಯಾನಿಟಿ ಬ್ಯಾಗನ್ನು ತೆರೆದ್ರು. ಆ ಬ್ಯಾಗ್ನಲ್ಲಿ ಮಗುವನ್ನು ಸಮಾಧಾನ ಪಡಿಸೋದಕ್ಕೋಸ್ಕರ ಬೇಕಾದ ಅನೇಕ ವಸ್ತುಗಳು ಇದ್ವು. ಆದ್ದರಿಂದ ಕವಯತ್ರಿ ಅದನ್ನು ಪಾಂಡೋರಾ ಪೆಟ್ಟಿಗೆ ಅಂತ ಹೋಲಿಸಿದ್ದಾರೆ. ಮುಂದಿನ ಸಾಲುಗಳು. ಕೆಟ್ಟ ಕುತೂಹಲ ನನಗೆ, ಕಣ್ಣ ಕೊನೆಯಲ್ಲಿ ಇಣುಕಿ ನೋಡಿದರೆ ಅರೆ ಅವಳ ಬ್ಯಾಗಿನೊಳಗೂ ನನ್ನ ವ್ಯಾನಿಟಿ ಬ್ಯಾಗಿನೊಳಗೂ ಇದ್ದಂತೆಯೇ ಅಂಡಪಿಂಡ ಬ್ರಹ್ಮಾಂಡ. ಈ ಸಾಲುಗಳ ಸಾರಾಂಶ ಅಂದರೆ, ಬುರ್ಖಾದಾರಿ ಮಹಿಳೆ ತನ್ನ ಬ್ಯಾಗ್ ತೆರೆದಾಗ ಕವಯತ್ರಿಗೆ ಒಂದು ರೀತಿ ಕುತೂಹಲ ಉಂಟಾಗುತ್ತೆ. ಆದ್ದರಿಂದ ಅವರು ಕಣ್ಣಂಚಿನಲ್ಲೇ ಅವಳ ಬ್ಯಾಗ್ನೊಳಗೆ ಇಣುಕಿ ನೋಡ್ತಾರೆ. ಆಗ ಅವರಿಗೆ ಆಶ್ಚರ್ಯವಾಗುತ್ತೆ. ಯಾಕಂದರೆ ಆ ಮಹಿಳೆಯ ಬ್ಯಾಗ್ನೊಳಗೂ ಕೂಡ ತಮ್ಮ ವ್ಯಾನಿಟಿ ಬ್ಯಾಗ್ನಲ್ಲೇ ಇರೋ ರೀತಿ ಅನೇಕ ವಸ್ತುಗಳು ಇದ್ವು. ಅಂದರೆ ಇಬ್ಬರ ಅಗತ್ಯಗಳು, ಆಸಕ್ತಿಗಳು ಮತ್ತು ಜೀವನ ಶೈಲಿ ಬಹುತೇಕ ಒಂದೇ ರೀತಿಯಾಗಿವೆ ಎಂಬುದು ಅವರಿಗೆ ಅರಿವಾಗಿರುತ್ತೆ. ಅಂಡಪಿಂಡ ಬ್ರಹ್ಮಾಂಡ ಅನ್ನೋ ಪದ ಪ್ರಯೋಗದಿಂದ ಬ್ಯಾಗ್ನಲ್ಲಿ ಹಲವಾರು ಬಗೆಯ ವಸ್ತುಗಳು ತುಂಬಿದ್ವು ಅನ್ನೋದು ಕವಯತ್ರಿ ಸೂಚಿಸ್ತಿದ್ದಾರೆ. ಮುಂದಿನ ಸಾಲುಗಳಲ್ಲಿ ಅದೇ ಲಿಪ್ಸ್ಟಿಕ್, ಅದೇ ಪೌಡರ್ ಡಬ್ಬಿ, ಅದೇ ಕರ್ಚೀಪು, ಅದೇ ಮನಿ ಪರ್ಸು, ನನ್ನ ಬ್ಯಾಗಿನಲ್ಲಿ ಹಿಂದೆ ಇರುತ್ತಿದ್ದ ಮಗುವಿನ ನ್ಯಾಪ್ಕಿನ್ಗಳು ಮತ್ತೆ ಅರ್ಧ ಆತಂಕ ಅರ್ಧ ಕುತೂಹಲದಲ್ಲಿ ನಿರೀಕ್ಷಿಸಿದೆ. ಈ ಸಾಲುಗಳ ಸಾರಾಂಶ. ಬುರ್ಖಾದಾರಿ ಮಹಿಳೆಯ ಬ್ಯಾಗ್ನಲ್ಲಿ ಕವಯತ್ರಿಯ ಬ್ಯಾಗ್ನಲ್ಲಿರೋ ಅಂತೆಯೇ ಲಿಪ್ಸ್ಟಿಕ್, ಪೌಡರ್ ಡಬ್ಬಿ, ಕರ್ಚೀಫ್ ಮತ್ತು ಮನಿ ಪರ್ಸು ಇರ್ತವೆ. ಅದನ್ನು ನೋಡಿ ಕವಯತ್ರಿಗೆ ಆಶ್ಚರ್ಯ ಆಗುತ್ತೆ. ಆದರೆ ತಮ್ಮ ಬ್ಯಾಗ್ನಲ್ಲಿ ಹಿಂದೆ ಮಗುವಿನ ನ್ಯಾಪ್ಕಿನ್ಗಳು ಇರುತ್ತಿದ್ದಂತೆ ಅವರ ಬ್ಯಾಗ್ನಲ್ಲೂ ಕೂಡ ಇದೆಯಾ ಅನ್ನೋ ಕುತೂಹಲ ಕವಯತ್ರಿಗೆ ಮೂಡಿರುತ್ತೆ. ಹಾಗೆ ಆತಂಕ ಕೂಡ, ಅರ್ಧ ಕುತೂಹಲ ಕೂಡ. ಅದಕ್ಕಾಗಿ ಅವರು ಗಮನಿಸ್ತಾ ಇರ್ತಾರೆ. ಮುಂದಿನ ಸಾಲಿನಲ್ಲಿ ಈಗ ಕಂಡೀತು ಕಡೆ ಪಕ್ಷ ಒಂದಾದರೂ ಪಿಸ್ತೂಲು. ಓಹ್ ಶುಸ್, ಅವಳ ಕೈಯಲ್ಲಿ ಕೇವಲ ಫೀಡಿಂಗ್ ಬಾಟಲು. ಹೌದು, ಎಲ್ಲ ತಾಯಂದಿರು ತಮ್ಮ ಮಕ್ಕಳಿಗೆ ಕುಡಿಸುವುದಿಲ್ಲ ರಕ್ತ, ಕುಡಿಸುತ್ತಾರೆ ಕೇವಲ ಹಾಲು. ಈ ಸಾಲುಗಳ ಸಾರಾಂಶ ನೋಡೋದಾದರೆ, ಬುರ್ಖಾದಾರಿ ಮಹಿಳೆಯ ಬ್ಯಾಗ್ನಲ್ಲಿ ಏನಿರಬಹುದು ಅನ್ನೋ ಕವಯತ್ರಿಯ ಕುತೂಹಲದಿಂದ ಯೋಚಿಸ್ತಾ ಇರ್ತಾರೆ. ಸಮಾಜದಲ್ಲಿ ಇರುವಂಥ ಕೆಲವು ತಪ್ಪು ಕಲ್ಪನೆಗಳ ಕಾರಣದಿಂದಾಗಿ ಅವರ ಬ್ಯಾಗ್ನಲ್ಲಿ ಪಿಸ್ತೂಲು ಅಥವಾ ಅಪಾಯಕಾರಿ ವಸ್ತು ಇರಬಹುದೇ ಅಂತ ಕ್ಷಣಕಾಲ ಅನುಮಾನ ಪಡ್ತಾರೆ ಕವಯತ್ರಿ. ಆದರೆ ಬ್ಯಾಗ್ನಿಂದ ಹೊರಬಂದದ್ದು ಮಗುವಿನ ಹಾಲು ಕುಡಿಸೋ ಫೀಡಿಂಗ್ ಬಾಟಲ್ ಮಾತ್ರ. ಇದನ್ನು ನೋಡಿ ಕವಯತ್ರಿಗೆ ದೊಡ್ಡ ಅರಿವು ಉಂಟಾಗುತ್ತೆ. ಆಗ ಅವರಿಗೆ ತಿಳಿಯೋದು ಏನು ಅಂದರೆ, ಯಾವ ಧರ್ಮದ ತಾಯಿಯಾದರೂ ಕೂಡ ತನ್ನ ಮಗುವಿಗೆ ಪ್ರೀತಿ ಮತ್ತು ಮಮತೆಯಿಂದ ಹಾಲನ್ನೇ ಕುಡಿಸ್ತಾಳೆ. ಎಲ್ಲ ತಾಯಂದಿರ ಭಾವನೆ ಒಂದೇ ಆಗಿರುತ್ತೆ.
ಒಟ್ಟಾರೆಯಾಗಿ ಕವಿತೆಯ ಸಂದೇಶ ಏನು ಅಂತಂದರೆ, ಈ ಕವಿತೆಯ ಮೂಲಕ ಕವಿಯತ್ರಿ ಮನುಷ್ಯರನ್ನು ಅವರ ಧರ್ಮ, ಜಾತಿ ಅಥವಾ ಉಡುಪು ಹಾಗೆ ಹೊರಗಿನ ರೂಪವನ್ನು ನೋಡಿ ತೀರ್ಮಾನ ಮಾಡಬಾರ್ದು ಅಂತ ಸಂದೇಶ ನೀಡ್ತಾರೆ. ನಮ್ಮ ಮನಸ್ಸಿನಲ್ಲಿರುವಂತಹ ಪೂರ್ವಾಗ್ರಹಗಳು ಮತ್ತು ತಪ್ಪು ಕಲ್ಪನೆಗಳನ್ನು ದೂರ ಮಾಡಿ ಎಲ್ಲರನ್ನೂ ಕೂಡ ಮಾನವರಾಗಿ ಕಾಣಬೇಕು. ಪ್ರೀತಿ, ಕರುಣೆ, ಮಮತೆ ಮತ್ತು ಮಾನವೀಯತೆ ಎಲ್ಲರಲ್ಲಿಯೂ ಒಂದೇ ಆಗಿರುತ್ತೆ. ಮಾನವೀಯತೆಯೇ ಎಲ್ಲ ಧರ್ಮಗಳಿಗಿಂತ ಶ್ರೇಷ್ಠ. ಮನುಷ್ಯರನ್ನು ಪ್ರೀತಿಯಿಂದ ಮತ್ತು ಸಮಾನತೆಯಿಂದ ಕಾಣಬೇಕು ಅನ್ನೋದೇ ಕವಿತೆಯ ಮುಖ್ಯ ಸಂದೇಶವಾಗಿದೆ.